ಸ್ಯಾಂಡಲ್ವುಡ್ ನ ಪವರ್ ಕಪಲ್ಗಳನ್ನ ಆ ಕಡೆ ಈ ಕಡೆ ಕೂಡಿಸ್ಕೊಂಡು ಮಧ್ಯದಲ್ಲಿ ಇದೀನಿ. ನನಗೆ ಪವರ್ ಶಾಕ್ ಆಗ್ತಿದ್ರೆ ಸಾಕು, ನೀವೆಲ್ಲರೂ ಹಾರೈಸಿ. ಇವತ್ತಿನ ಇಡೀ ಕಾರ್ಯಕ್ರಮ ರಿಯಲ್ ಹೀರೋಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಬಹಳ ಹಂಬಲ್ ಆದ ಬ್ಯಾಕ್ ಗ್ರೌಂಡ್ ಇಂದ ಬಂದು ಎಲ್ಲರೂ ಮೆಚ್ಚುವಂತಹ ಸಾಧನೆ ಮಾಡಿದ ಅನೇಕ ಹೀರೋಗಳು, ಹೀರೋಯಿನ್ಗಳು ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಬಹುಶಃ ಪ್ರೇಮ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತಾ, ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ನೀವು ಬಂದ್ರು ಕೂಡ, ಮಳವಳ್ಳಿಯಿಂದ ಬಂದ್ರಿ, ಬಟ್ ಇವತ್ತು ಪ್ರೇಮ್ ಸರ್ ಅಂದ್ರೇನೆ ಅದ್ದೂರಿ, ಅದ್ದೂರಿ ಅಂದ್ರೇನೆ ಪ್ರೇಮ್ ಸರ್ ಅನ್ನೋ ರೇಂಜ್ಗೆ ಸೆಲೆಬ್ರಿಟಿಗಳ ಜೊತೆಯಲ್ಲಿ ನೀವು ಸೆಲೆಬ್ರಿಟಿ ಆಗಿದ್ದೀರಿ. ಸೊ ನಿಮ್ಮ ಈ ಜರ್ನಿ ಅನೇಕರಿಗೆ ಇನ್ಸ್ಪೈರಿಂಗ್ ಕೂಡ. ಹೇಗ್ ಅನ್ಸುತ್ತೆ ಈಗ ನಿಂತ್ಕೊಂಡು ಹಿಂದಿನ ನಿಮ್ಮ ಆ ಜೀವನನ ನೋಡ್ತಾ ಇಂದಿನ ಈ ಜೀವನವನ್ನ ನೋಡಿದಾಗ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವ್ರು ತಗೊಂಡ್ಬಿಟ್ಟು ಯಾರೋ ರಿಯಲ್ ಹೀರೋಸ್ ಅಂತೆ, ಯಾರು ನಂಬ್ತಾರ ನಮ್ಮನೆಲ್ಲ ರಿಯಲ್ ಹೀರೋಸ್ ಅಂದ್ರೆ? ನಂಬ್ತೀರಾ ಅಲ್ವಾ? ಇಲ್ಲ, ನಾನ್ ಮೊದ್ಲೇ ಹೇಳ್ದೆ ನಮ್ಮ ಮೈದಂಗೆ, ಓಕೆ ಲವ್ ಬೇಡ ಕಣೋ, ನಮ್ಮನ್ನೆಲ್ಲ ಯಾರು ನಮ್ದು ಹೀರೋಗಳು ಬಂದು ಅಲ್ಲಿ ಬಾಡ್ರಲ್ಲ ಅವ್ರೆ. ಸೊ ನಾವೆಲ್ಲ ಹೊಟ್ಟೆಪಾಡು ಮಾಡೋದು ಏನೋ ಒಂದು ಡ್ರೀಮ್, ನಮ್ ಕನ್ಸು, ಅದನ್ನ ತಗೊಂಬಂದ್ ಜನ ಇಲ್ಲಿ ತಂದು ಕೂರ್ಸಿಯಾರ ನಮ್ಮನ್ನೆಲ್ಲ ಅಂತ ನಾನು ಹೇಳಿದ್ರೆ ಅವ್ನು ಕೇಳಲಿಲ್ಲ. ನಾನು ಹಂಗೂ ಹೇಳ್ದೆ, ಬರ್ತೀನಿ ನಾನು ನಮ್ಮ ಮೇಡಮ್ ಇಬ್ರು ಬರ್ತೀವಿ, ಬಂದ್ರೆ ಬಟ್ ಮಾತಾಡ್ಬಿಟ್ಟು ಒಂದ್ 2 ನಿಮಿಷ ಹೋಗ್ತೀವಿ. ಹೀರೋಸ್ ಏನೋ ನನ್ಗೇನು ಕೊಡ್ಬೇಡ್ರಪ್ಪ ನಿಮ್ ತಮ್ಮಯ್ಯ ಅಂತೀನಿ ಅಂತ ಹೇಳಿದೀನಿ ಫಸ್ಟೇನೆ ಅವನಿಗೆ. ಏನಕ್ಕೆ ಅಂದ್ರೆ ನಾನು ಇವತ್ತಿನವರ್ಗುನು ಯಾವುದೇ ಪ್ರಶಸ್ತಿಗಳಾಗ್ಲಿ ಯಾವುದೇ ಇದೇನಾಗ್ಲಿ ತಗೊಂಡಿಲ್ಲ. ಒಂದೇ ಫಸ್ಟ್ ಜೋಗಿ ಇದರಲ್ಲಿ ಸ್ಟೇಟ್ ಅವಾರ್ಡ್ ಕೊಟ್ಟರು, ಅದು ಬಿಟ್ರೆ ಅಲ್ಲಿಂದ ಎಲ್ಲೂ ಹೋಗಲ್ಲ ಫಂಕ್ಷನ್ಸ್ ಗಳಿಗೆ, ಯಾವ್ದು ಪ್ರಶಸ್ತಿಗಳು. ಯಾಕಂದ್ರೆ ನಾವೇನು ಮಾಡಿಲ್ಲ, ಏನ್ ಸಾಧನೆ ಮಾಡಿದೀವಿ ಅಂತ ನಾವೇನು ಸಾಧನೆ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇನ್ನ ಹೊರಟಿದೀವಿ, ಮಾಡ್ತಾ ಇದೀವಿ. ಕನ್ನಡ ಚಿತ್ರರಂಗ ಅಂತ ಬಂದಾಗ ನೆನಪಾಗೋ ಕೆಲವೊಂದಷ್ಟು ಮೈಲ್ ಸ್ಟೋನ್ ರೀತಿಯ ಚಿತ್ರಗಳು ನಿಮ್ಮ ಬತ್ತಳಿಕೆಯಿಂದ ಬಂದಿರೋದು ಕೂಡ ಸಾಧನೆನೇ ಸರ್. ಅನೇಕ ಚಿತ್ರ ಪ್ರೇಮಿಗಳಿಗೆ ನೀವು ರಂಜಿಸ್ತಿದ್ದೀರಾ, ಅದು ಕೂಡ ಸಾಧನೆ. ಹಾಗಾಗಿ ಬಹುಶಃ ರಿಯಲ್ ಹೀರೋ ಜೊತೆಗೆ ಅವರ ರಿಯಲ್ ಲೈಫ್ ಹೀರೋಯಿನ್ ಅಂತ ಹೇಳಿ ನೀವೆಲ್ಲರೂ ಒಪ್ತೀರಿ ಅಂತ ಹೇಳಿ ನಾನು ಮತ್ತೆ ಭಾವಿಸ್ತೀನಿ. ಚಪ್ಪಾಳೆ ಅದಕ್ಕೆ ಸಾಕ್ಷಿ ಆಗ್ಬೇಕು. ಇನ್ನ ನೀವು ಅವ್ರಿಗೆ ಹೇಳಿದ್ರೆ ಅವ್ರು ಯಾವಾಗ್ಲೂ ಹೀರೋಯಿನ್ ಸರ್, ನಿಮಗ್ ಮಾತ್ರ ಇಡೀ ಕರ್ನಾಟಕ. ನಾವೆಲ್ಲ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಅವನ್ನೆಲ್ಲ ರೆಬಲ್ ಲೇಡಿ ಅಂತ ಕರೀತಾರೆ. ಏನಕ್ಕೆ ಎಲ್ಲಾರು ಗೊತ್ತಿರೋ ವಿಷಯ. ಸೊ ಅಣ್ಣ ಅಂಬರೀಷ್ ಅಣ್ಣಂಗೆ ಹೇಳ್ತಿದ್ವಿ, ಅಂಬರೀಷ್ ಅಣ್ಣ ಇರೋರು, ಅಂಬರೀಷ್ ಅಣ್ಣ ಅದೇ ಅವ್ರ ಮೈಕ್ ತಗತಿದ್ದಾರೆ. ಸೊ ಅದಕ್ ಮುಂಚೆ ಮಾತಾಡ್ಬಿಡ್ತೀನಿ ನಾನು, ಆಮೇಲೆ ನಮ್ಗೆ ಅವಕಾಶ ಸಿಕ್ಕುದಿಲ್ಲ ಅಂತ ಗೊತ್ತಿದೆ ನನಗೆ. ಇಲ್ಲ, ಆಕ್ಚುಲಿ ರೆಬಲ್ ಲೇಡಿ ಅಂತ ಹೇಳಿದ್ರು. ನನ್ ಮೊದಲ ಪ್ರಶ್ನೆ ಇದ್ದಿದ್ದೆ, ಹೌದು ರಕ್ಷಿತಾ ಅವ್ರನ್ನ ನಾವು ಹೀರೋಯಿನ್ ಆಗಿ ಗಮನಿಸಿದೀವಿ, ಬೇರೆ ಸ್ಮಾಲ್ ಸ್ಕ್ರೀನ್ ನಲ್ಲೂ ಕೂಡ ನೀವು ಆಕ್ಟಿವ್ ಆಗಿದ್ದೀರಿ ಇತ್ತೀಚೆಗೆ. ಬಟ್ ಸ್ಟಿಲ್ ತುಂಬಾ ಜನ ಗೊತ್ತಿದೆಯೋ ಗೊತ್ತಿಲ್ಲ, ಗೋಶಾಲೆ ನಡೆಸ್ತಾ ಇದ್ದಾರೆ ರಕ್ಷಿತಾ ಮೇಡಮ್. ಮುಗ್ಧ ಪ್ರಾಣಿಗಳಿಗೆ ಜೀವ ಕೊಟ್ಟು ಅವನ್ನ ಆರೈಕೆ ಮಾಡಿ ಅವುಗಳಿಗೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ. ಇವ್ರನ್ನ ರೆಬಲ್ ಅಂತಿರಲ್ಲ ಸರ್? ಇಲ್ಲ, ಹಂಗೇನಿಲ್ಲ. ಸೊ ರೆಬಲ್ ಅಂತಂದ್ರೆ ಎಲ್ಲಂದ ಯಾವ ವಿಷಯ ಅಷ್ಟೇ ತುಂಬಾ ಒಂಚೂರು ನಮ್ಮ ಯಾಕೋ ಅನ್ಬೇಕು. ಅಲ್ಲಮ್ಮ, ಅದೇನ್ ಬಂದು ಹೋದ್ರೆ ಹೋಯ್ತತೆಗೆ, ಅದೇನ್ ಒಂದ್ ಸುಳ್ತಾನೆ ಬದುಕ ಹೋಲಿ ಸುಳ್ಳು ಹೇಳ್ಬಾರ್ದು. ಯಾಕೆ ಸುಳ್ಳು ಹೇಳ್ಬೇಕು? ಮೊಕ್ಕದ ಮೇಲೆ ಹೇಳ್ಬಿಡ್ತಾಳೆ ಅದೇ ಬೇಡ ಅನ್ನೋದು. ಅದಕ್ಕೆ ರಾಜಕೀಯ ಹೋಗಿ 4-5 ಸರಿ ಪೊಲಿಟಿಕ್ಸ್ಗೆ ನಿಂತ್ಕೊಂತ ಎಲ್ಲರೂ ಕರೆದ್ರು. ಯಡಿಯೂರಪ್ಪಾಜಿ ಬಂದ್ ಕರೆದ್ರು, ಎಸ್ ಎಂ ಕೃಷ್ಣ ಸಾಹೇಬ್ರು ಇದ್ದಾಗ ಕರೆದ್ರು, ಕುಮಾರಣ್ಣ ಕರೆದ್ರು, ಎಲ್ಲಾರನ್ನೂ ಕರೆದ್ರು. ಯಾವ ಇದೇ ಆಗ್ಲಿ ಈ ಸತ್ಯ ಆಗಲ್ಲ ಅವ್ರಿಗೆ ಪೊಲಿಟಿಕ್ಸ್. ಯಾಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಯಾಕೆ ಹೋಗ್ಬೇಕು? ಏನಕ್ಕೆ ಹೋಗ್ಬೇಕು? ಆಮೇಲೆ ಅಲ್ಲೆಲ್ಲ ಕರೆಕ್ಟ್ ಆಗಿ ಇದೆಯಾ? ಪೊಲಿಟಿಕ್ಸ್ ಅಲ್ಲಿ ಹೋದ್ರೆ ಕರೆಕ್ಟ್ ಆಗಿ ಇರುತ್ತಾ? ಕರೆಕ್ಟ್ ಆಗಿದ್ರೆ ಓಕೆ ಹೋಗೋಣ. ಯಾವ್ದು ಜನ ಎಲ್ಲೂ ಕರೆಕ್ಟ್ ಆಗಿರಲ್ವಲ್ಲ, ಅದ್ ಬರೀ ರಾಜಕೀಯ ಅಂತ ಹೇಳ್ಕೊಳಕ್. ಮ್ಯಾಮ್, ಆಕ್ಚುಲಿ ನಿಮಗೆ ಮಾತಾಡಕ್ ಅವಕಾಶ ಕೊಡಲ್ಲ ಅಂತ ಅವ್ರು ಹೇಳ್ತಿದ್ರು. ನಾನು 3 ಸತಿ ಟ್ರೈ ಮಾಡಿದೆ ರಕ್ಷಿತಾ ಮ್ಯಾಮಿಗೆ ಪ್ರಶ್ನೆ ಕೇಳಲ್ಲ ಅಂತ ಅವ್ರು ಬಿಡ್ತಾ. ಈಗ ಗೊತ್ತಾಯ್ತಾ ಹೂ ಟಾಕ್ಸ್ ಟೂ ಮಚ್ ಅಟ್ ಹೋಮ್ ಅಂತ. ಬಟ್ ಸ್ಟಿಲ್ ನಾನು ಏನೇನೋ ಕೇಳೋಣ ಅಂತಿದ್ದೆ, ಸರ್ ನನಗೆ ಲೀಡ್ ಕೊಟ್ರು. ವೈ ನಾಟ್ ಪಾಲಿಟಿಕ್ಸ್ ಮ್ಯಾಮ್?